पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ರಾಯರ ಮೂಲ ಮಂತ್ರವನ್ನು ಹೇಳುತ್ತಾ ರಾಯರ ಒಂದು ಅದ್ಭುತ ಪವಾಡವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಕಾರವಾರ ಜಿಲ್ಲೆಯ ಸಿರಸಿಯಲ್ಲಿ ಜೈರಾಮ್ ಪ್ರಭುಗಳು ಎಂಬುವರು ವಾಸವಾಗಿದ್ದರು. ಅವರು ಒಂದು ಚಿಕ್ಕ ವ್ಯಾಪಾರವನ್ನು ಮಾಡುತ್ತಿದ್ದರು. ಆ ವ್ಯಾಪಾರ ಮಾಡಿ ಅದರಿಂದ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಅವರು ವ್ಯಾಪಾರ ಮಾಡುತ್ತಿದ್ದರೂ ಅವರಿಗೆ ಭಜನೆ, ಜಪ, ಸಂಧ್ಯಾವನೆ, ಗೀತೆ, ಚಿಂತನೆ, ಗುರುಚರಿತ್ರೆ, ಕೀರ್ತನೆ ಇಂತಹ ಮುಂತಾದವುಗಳಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗೆ ಅದರಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಿದ್ದರು. ಅವರಿಗೆ ಶ್ರೀ ಗುರು ರಾಘವೇಂದ್ರರಲ್ಲಿ ಅನೇಕ ಭಕ್ತಿ ಮತ್ತು ಶ್ರದ್ಧೆ ಇತ್ತು. ಅವರು ಪ್ರತಿ ವರ್ಷವೂ ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಮಂತ್ರಾಲಯಕ್ಕೆ ಹೋಗಿ ನಿಷ್ಠೆಯಿಂದ ಭಕ್ತಿಯಿಂದ ಸೇವೆ ಸಲ್ಲಿಸಿ ಬರುತ್ತಿದ್ದರು. ಹೀಗಿರುವಾಗ ಅವರಿಗೆ ಕುಸುಮ ಎಂಬ ಒಬ್ಬ ಹೆಣ್ಣು ಮಗಳು ಇದ್ದಳು. ಅವಳು ಈಗಾಗಲೇ ಮದುವೆ ವಯಸ್ಸಿಗೆ ಬಂದಿದ್ದಳು. ಅವಳಿಗೆ ಬೆಂಗಳೂರಿನಲ್ಲಿ ನೌಕರಿ ಮಾಡುವಂತಹ ಅವರದೇ ಜಾತಿಯಾಗಿರುವ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿಸಿದರು. ಆ ಹುಡುಗನು ಕೂಡ ಶ್ರೀ ಗುರು ರಾಘವೇಂದ್ರರ ಭಕ್ತನಾಗಿದ್ದನು. ಹೀಗಿರುವಾಗ ಅವರಿಗೆ ಮದುವೆಯಾಗಿ ಸ್ವಲ್ಪ ತಿಂಗಳಲ್ಲಿ ಕುಸುಮಾಳು ಗರ್ಭವತಿಯಾದಳು. ಕುಸುಮಾಳ ಗಂಡ ಆಕೆಯ ಹೆರಿಗೆಯ ಸಮಯದಲ್ಲಿ ಆಕೆಯನ್ನು 9ನೇ ತಿಂಗಳಿನಲ್ಲಿ ತಂದು ತನ್ನ ತವರ ಮನೆಗೆ ಬಿಟ್ಟು ಹೋದನು. ಆಕೆಗೆ 8ನೇ ತಿಂಗಳು ಮುಗಿದು 9ನೇ ತಿಂಗಳು ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ಈ ಸಮಯದಲ್ಲಿ ಆಕೆಯ ತಂದೆ ಜೈರಾಮ್ ಪ್ರಭುಗಳು ಅತ್ತ ಇತ್ತ ಸುತ್ತಾಡಿ ಬಂದು ತುಂಬ ಸುಸ್ತಾಗಿ ಮಲಗಿ ಗಾಢವಾಗಿ ನಿದ್ರೆಯಲ್ಲಿ ಇದ್ದರು. ಅವಳಿಗೆ ಇತ್ತ ಹೆರಿಗೆ ನೋವು ಶುರುವಾಗಿತ್ತು. ಮನೆಯಲ್ಲಿ ತಂದೆಯನ್ನು ಬಿಟ್ಟರೆ ಯಾರೂ ಇರಲಿಲ್ಲ. ದೇವರಿಗೆ ಯಾವಾಗಲೂ ಭಕ್ತರ ಚಿಂತೆ ಎಂಬಂತೆ ಗುರುರಾಯರು ಜೈರಾಮ್ ಪ್ರಭುಗಳ ಕನಸಿನಲ್ಲಿ ಹೋಗಿ, ಮಗು ನೀನು ಬೇಗ ಏಳು, ತಡವಾದರೆ ಕಾಲ ಕೆಟ್ಟು ಹೋಗುತ್ತದೆ. ನಿನ್ನ ಮಗಳಿಗೆ ಈಗಾಗಲೇ ಹೆರಿಗೆಯ ನೋವು ಕಾಣಿಸಿಕೊಂಡಿದೆ. ಬೇಗ ಎದ್ದು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದು ರಾಯರು ಕನಸಿನಲ್ಲಿ ಬಂದು ಹೇಳಿ ಪ್ರಭುಗಳನ್ನು ಎಚ್ಚರಗೊಳಿಸಿದರು. ಜೈರಾಮ್ ಪ್ರಭುಗಳು ತಕ್ಷಣ ಎದ್ದು ಕೂತು ರಾಯರು ಈ ರೀತಿ ಕನಸಿನಲ್ಲಿ ಹೇಳಿದರಲ್ಲ ಎಂದು ಅಂದುಕೊಂಡು ಇತ್ತ ತನ್ನ ಮಗಳು ಕುಸುಮ ಇರುವ ಸ್ಥಳಕ್ಕೆ ಬಂದರು. ನೋಡಿದ ಕೂಡಲೇ ಆಕೆಯು ಹೆರಿಗೆ ನೋವಿನಿಂದ ನರಳಾಡುತ್ತಿದ್ದಳು. ಕೂಡಲೇ ರಾಘವೇಂದ್ರ ನೀನೇ ರಕ್ಷಿಸು ಎಂದು ಆಕೆಯನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಯ ಕಡೆ ನಡೆದರು. ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಹೆರಿಗೆಯನ್ನು ಮಾಡಿಸಿರುವ ಡಾಕ್ಟರ್ ಸುಬ್ರಹ್ಮ ಎಂಬುವರು ಆ ದಿನ ರಜೆ ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಬೇಕೆಂದು ಹೊರಗಡೆ ನಿಂತಿದ್ದರು. ಅವರು ತಮ್ಮ ಸಹೋದರನ ಬರುವಿಕೆಯನ್ನು ನಿರೀಕ್ಷಿಸುತ್ತಿದ್ದರು. ಇವರು ಹೋದ ತಕ್ಷಣ ಸುಬ್ರಹ್ಮಣ್ಯವರು, ನಾನು ಮಂತ್ರಾಲಯಕ್ಕೆ ಹೋಗಲು ರಜೆ ತೆಗೆದುಕೊಂಡಿದ್ದೇನೆ. ನನ್ನ ತಮ್ಮನ ಬರುವಿಕೆಗಾಗಿ ಕಾಯುತ್ತಿದ್ದೇನೆ, ಆದರೆ ಅವನು ಇನ್ನೂ ಬಂದೇ ಇಲ್ಲ ಎಂದರು. ಈಕೆ ಹೆರಿಗೆ ನೋವಿನಿಂದ ನರಳುತ್ತಿದ್ದನ್ನು ನೋಡಿ ಅವಳ ಮೇಲೆ ಕರುಣೆಗೊಂಡು, ಆಯಿತು, ಇವಳನ್ನು ಅಡ್ಮಿಟ್ ಮಾಡಿಕೊಳ್ಳುತ್ತೇನೆ, ಒಳಗೆ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ಕುಸುಮಾಳಿಗೆ ಹೆರಿಗೆಯ ಸಮಯದಲ್ಲಿ ತುಂಬ ತೊಂದರೆ ಆಯಿತು. ಮೈಯಲ್ಲಿ ನೀರು ತುಂಬಿಕೊಂಡು ಆ ನೀರು ಹೊರಗೆ ಹೋಗುತ್ತಿತ್ತು. ಕೂಡಲೇ ಡಾಕ್ಟರ್, ಇದು ತುಂಬ ಡೇಂಜರ್ ಕೇಸು, ನಾನು ಇಲ್ಲಿ ಇದ್ದಿದ್ದು ನಿಮ್ಮ ಪುಣ್ಯ ಎಂದು ಹೇಳಿ ಕೂಡಲೇ ಸರಿಯಾಗಿ ಚಿಕಿತ್ಸೆ ಮಾಡಿ ಮಗುವನ್ನು ಹೊರಗೆ ತೆಗೆದರು. ಈ ರೀತಿ ಹೆರಿಗೆ ಆಗುವಾಗ ಅವಳಿಗೆ ಭಯಂಕರ ತೊಂದರೆಯಾಗಿತ್ತು. ಅದಕ್ಕಾಗಿ ತಂದೆಯಾಗಿರುವ ಜೈರಾಮ್ ಪ್ರಭುಗಳಿಗೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಮೊದಲೇ ಕನಸಿನಲ್ಲಿ ಸೂಚನೆ ಕೊಟ್ಟಿದ್ದರು. ಹೆರಿಗೆಯಾಗುವಾಗ ಮಗಳಿಗೂ ಕೂಡ ಅವರು ತೋರಿಕೊಂಡು ಅನುಗ್ರಹಿಸಿದಂತೆ ಈ ರೀತಿ ಅವರ ಅನುಗ್ರಹದಿಂದ ಸರಳವಾಗಿ ಹೆರಿಗೆಯಾಗಿ ತಾಯಿ ಮತ್ತು ಮಗು ಇಬ್ಬರು ಈಗ ಸುಖವಾಗಿದ್ದಾರೆ. ಡಾಕ್ಟರ್ ಹೇಳಿದರು, ನೋಡಿ, ಇದು ರಾಯರ ಮಹಿಮೆಯೇ ಸರಿ. ನಾನು ಇನ್ನೇನು ಮಂತ್ರಾಲಯಕ್ಕೆ ಹೊರಡಬೇಕೆಂದು ಹೊರಗಡೆ ನಿಂತುಕೊಂಡಿದ್ದೆನು. ಆದರೆ ನಾನು ಮಂತ್ರಾಲಯಕ್ಕೆ ಹೋಗಲು ಆಗಲೇ ಇಲ್ಲ. ಕಾರಣ ಇಲ್ಲಿ ನೀವು ಬರುತ್ತಿರುವುದು. ಇದು ರಾಯರ ಪವಾಡವೇ ಸರಿ ಎಂದು ಹೇಳಿದರು. ಆಗ ಜೈರಾಮ್ ಅವರು, ಹೇ ಗುರು ರಾಘವೇಂದ್ರ, ನಿನ್ನ ದಯೆ ಇಲ್ಲದೆ, ನಿನ್ನ ಕರುಣೆ ಇಲ್ಲದೆ ಏನೂ ಆಗುವುದಿಲ್ಲ. ನೀನು ನನ್ನ ಮಗಳು ಮತ್ತು ಮಗುವನ್ನು ಕಾಪಾಡಿದೆ ಎಂದು ದೇವರಲ್ಲಿ ನಮಿಸಿದರು.
ಅವರಿಗೆ ಹುಟ್ಟಿದ್ದು ಹೆಣ್ಣು ಮಗುವಾದರೂ ಅವರ ಬಾಳು ಸುಖಮಯವಾಗಿದೆ. ಈಗ ಅವರು ಮೊದಲಿನಗಿಂತಲೂ ಹೆಚ್ಚು ಭಕ್ತಿ ಶ್ರದ್ಧೆಯಿಂದ ತಮ್ಮನ್ನು ರಕ್ಷಿಸಿದ ಮಂತ್ರಾಲಯ ಪ್ರಭುಗಳನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದಾರೆ. ಕಲಿಯುಗದ ಕಾಮಧೇನು ಎಂದು ಹೆಸರುವಾಸಿಯಾದ ನಮ್ಮ ರಾಯರು ನಂಬಿದವರ ಕೈಯನ್ನು ಯಾವತ್ತೂ ಬಿಡುವುದಿಲ್ಲ. ಕಷ್ಟದಲ್ಲಿರುವ ಜನರಿಗೆ ಸಹಾಯ ಮಾಡುವುದು ಅವರ ಮೂಲ ಕರ್ತವ್ಯವಾಗಿದೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪ್ರತಿದಿನ ರಾಯರನ್ನು ಜಪಿಸಿ, ಹಾಗೆ ಅವರ ನಾಮಲೇಖವನ್ನು ಬರೆದುಕೊಳ್ಳಲು ರೂಢಿ ಮಾಡಿಕೊಳ್ಳಿ. ರಾಯರಲ್ಲಿ ವಿಶೇಷವಾದ ಭಕ್ತಿ ಇಡಿ. ರಾಯರನ್ನು ನಂಬಿದವರು ಯಾವತ್ತೂ ಕೆಟ್ಟವರಿಲ್ಲ. ರಾಯರು ನಂಬಿದವರನ್ನು ಕೈ ಬಿಡುವುದಿಲ್ಲ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.